ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ನಮ್ಮ ರೋಡ್ ಗಣೇಶ ಫುಲ್ಲು ಎಲ್ಲರೂ ಎಂಜಾಯ್ ಮಾಡಿದ್ದೀವಿ. ಗಂಡು ಮಕ್ಕಳು ಮಾತ್ರ ಎಂಜಾಯ್ ಮಾಡ್ತಾಯಿದ್ರು. ಇವಾಗ ಹೆಣ್ಮಕ್ಳು ಫುಲ್ ಎಂಜಾಯ್ ಮಾಡಿದ್ದಾರೆ. ಇಡೀ ಬ್ಲಾಗಲ್ಲಿ ಎಲ್ಲ ಅಪ್ಲೋಡ್ ಮಾಡಿದ್ದೀನಿ. ಆ್ಯಕ್ಚುಲಿ ನಾನು 3 ದಿನ ಇರಲಿಲ್ಲ. ಫುಲ್ಲು ಲೈಟಿಂಗ್ಸ್ ಬನ್ನಿ ತೋರಿಸ್ತೀನಿ ಹೇಗೆ ಅರೇಂಜ್ ಮಾಡ್ತಿದ್ರು. ಕುತ್ಕೊಂಡಿದ್ದಾರೆ ಮಗಳ ಜೊತೆ ಮಾತಾಡ್ಕೊಂಡು. ಬಾ, ಎಲ್ಲರಿಗೂ ಇವಾಗ ಬ್ಲಾಗ್ ಮಾಡ್ತೀನಿ ಅಂತ ಗೊತ್ತಾಗ್ಬಿಟ್ಟು ಮೊಬೈಲ್ ಇಟ್ಕೊಂಡ್ರೆ ಸಾಕು ಓಡ್ತಾ ಇರ್ತಾರೆ. ನಾವು ಚೆನ್ನಾಗಿಲ್ಲ, ರೆಡಿಯಾಗಿಲ್ಲ ಅಂತ. ಆಗ್ತಾಳೆ ಅಂತ ಬೇಜಾರಿಲ್ಲ, ಅವ್ರು ರೆಡಿಯಾಗಿಲ್ದೇನೆ ಹೆಂಗೆಂಗೋ ಆಗ್ಬಿಡ್ತೀನಿ ಅನ್ನೋದೇ ಎಲ್ಲರದು ಬೇಜಾರು. ಸರಿ ಅಂತ ನನಗಂತೂ ಫುಲ್ಲು ಖುಷಿ. ಇಬ್ಬರು ಮಕ್ಕಳು ಮಲ್ಕೊಂಡಿದ್ರು. ಲೈಟಿಂಗ್ಸ್ ಎಲ್ಲ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಬಂದಿದ್ದೆ. ನೈಟು 11 ಗಂಟೆ ಆಗಿತ್ತು. ಎಲ್ಲರೂ ನನ್ನ ಮೊಬೈಲ್ ಹಿಡ್ಕೊಂಡು ಬಂದಿದ್ದ ತಕ್ಷಣ ಎಲ್ಲ ಓಡ್ಬಿಟ್ಟವ್ರೆ. ಪಾರಿ ಆಂಟಿ ಒಂದೇ ಇದ್ದಿದ್ದು. ಆಂಟಿನೂ ನನ್ನ ಮಾತ್ರ ಮಾಡಬೇಡ ಅಂತ ಹಿಂದೆ ತಿಳ್ಕೊತಾಯಿದ್ರು. ಸಿಕ್ಕಾಪಟ್ಟೆ ರೋಡು ಫುಲ್ಲು ಚೆನ್ನಾಗಿತ್ತು. ಆದರೆ ಎಂಜಾಯ್ ಮಾಡೋಕ್ಕಾಗಲಿಲ್ಲ. ನಾವು ಊರಲ್ಲಿ ಸ್ವಲ್ಪ ಕಾರ್ಯ ಇತ್ತು, ಅಲ್ಲಿ ಹೋಗಬೇಕಿತ್ತು. ಹಂಗಾಗಿ ಸರಿ ಅಂತ ಅಂದ್ಬಿಟ್ಟು ಹೋಗಿದ್ದೆ. ಇವರೆಲ್ಲ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ದಾರೆ. ನಾನು ಗಣೇಶ ಬಿಡೋ ಟೈಮಿಗೆ ಬಂದಿದ್ದೆ. ಪೂರ್ತಿ ಬ್ಲಾಗ್ ಇದರಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ತುಂಬಾ ಚೆನ್ನಾಗಿದೆ, ನೋಡಿ ಸಪೋರ್ಟ್ ಮಾಡಿ. ಮತ್ತು ಇನ್ನೊಂದು ಏನಪ್ಪ ಹೇಳಬೇಕು ಅಂದರೆ, ಎಲ್ಲ ಹೆಣ್ಮಕ್ಳಿಗೂ ಖುಷಿ, ಎಂಜಾಯ್, ಎಲ್ಲರಿಗೂ ಆಸೆ ಇದೆ. ಯಾರು ಕೇಳಿದ್ರೂ ಅದೇ ಒಂದೇ ಆನ್ಸರು, ಅವರೇನಾದರೂ ಅಂದ್ಬಿಡ್ತಾರೆ, ಇವರೇನಾದರೂ ಅಂದ್ಬಿಡ್ತಾರೆ ಅಂತ. ನನ್ನ ಅಭಿಪ್ರಾಯ ಏನಪ್ಪ ಅಂದರೆ, ನಮ್ಮ ಮನೇಲಿ ಪರ್ಮಿಷನ್ ಕೊಟ್ಟರೆ ಬೇರೆಯವ್ರ ಬಗ್ಗೆ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಅವರು ಬೇಡ ಅಂತ ಅಂದರೆ ಮಾಡೋಕ್ಕೆ ಆಸೆ ಪಡಬಾರ್ದು. ಅವ್ರಿಗೆ ಬೇಜಾರಾಗಲ್ಲ. ಅವರೇ ಸಪೋರ್ಟ್ ಮಾಡ್ತಿದ್ದಾರೆ ಅಂದರೆ ಡ್ಯಾನ್ಸ್ ಮಾಡೋದಾಗಲಿ, ಗೇಮ್ ಆಡೋದಾಗಲಿ ಹೆಣ್ಮಕ್ಳು ಏನು ತಪ್ಪಿಲ್ಲ ಅಂತ ಅನಿಸುತ್ತೆ. ಬಟ್ ಕೆಲವೊಬ್ಬರು ಮನೇಲಿ ಬಿಡೋದಿಲ್ಲ. ಅದ್ರ ಬಗ್ಗೆ ನಾನು ಏನು ಮಾತಾಡೋದಿಲ್ಲ. ನನ್ನ ಅಭಿಪ್ರಾಯ ಏನಪ್ಪ ಅಂದರೆ, 4 ದಿನ ಬದುಕೋ ಈ ಬದುಕಲ್ಲಿ ಖುಷಿಯಾಗಿರಬೇಕು. ನಾಳೆ ಏನಿರುತ್ತೋ ಗೊತ್ತಿಲ್ಲ. ಇವತ್ತನ್ನು ನಾನು ಎಂಜಾಯ್ ಮಾಡಬೇಕು ಅಂತ ಅಂದ್ಕೊಂಡು ನನ್ನ ಅಭಿಪ್ರಾಯನ ತಿಳಿಸ್ತಾ ಇದ್ದೀನಿ. ನಿಮ್ಮ ಅಭಿಪ್ರಾಯ ಏನಿರುತ್ತೆ? ಹೆಣ್ಮಕ್ಳು ಗಣೇಶನ ಹತ್ರ ಡ್ಯಾನ್ಸ್ ಮಾಡೋದು, ಗೇಮ್ಸ್ ಆಡೋದು ತಪ್ಪ ಸರಿನೋ? ನೀವು ಕಮೆಂಟ್ ಮುಖಾಂತರ ತಿಳಿಸಿ. ಮಲ್ಲೇಶ್ವರಂಗೆ ಹೋಗಿದ್ವಲ್ಲ, ಅದರಲ್ಲಿ ಒಂದು ಜ್ಯುವೆಲರಿ ಬಾಕ್ಸ್ಗಳನ್ನ ತೊಗೊಂಡಿದ್ದೆ. ಅದು ಕ್ಲಿಪ್ಪಿಂಗ್ಸ್ ಮಿಸ್ ಆಗಿತ್ತು, ನಿಮಗೆ ತೋರಿಸೋಣ ಅಂತ. ಅಲ್ಲಿ ಇಲ್ಲಿ ಇಟ್ಟರೆ ಒಂದೊಂದು ಕಡೆ ಇರುತ್ತೆ. ಇದು ಎಲ್ಲ ಒಂದೇ ಕಡೆ ಇಯರಿಂಗ್ಸ್ ಎಲ್ಲ ಇಟ್ಕೋಬೋದು ಅಂದ್ಬಿಟ್ಟು ಇದು ನನಗೆ ಇಷ್ಟ ಆಯಿತು. ಮುಂಚೆ ಎಲ್ಲ ನಾನು ತುಂಬ ಕಷ್ಟಪಟ್ಟಿದ್ದೀನಿ. ಒಂದು ಜೊತೆ ಓಲೆ ಇಲ್ಲದೆ ಇರೋ ಟೈಮು ಇತ್ತು. ಇದಕ್ಕೆ ತುಂಬ ಸಫರ್ ಆಗಿದ್ದೀನಿ ಅಂತ ಅನಿಸುತ್ತೆ. ಇದರಲ್ಲಿ ಒಂದು 12-13 ಜೊತೆ ಓಲೆಗಳು ಇಕ್ಕೋಬೋದು. ಇದು ರಿಂಗ್ಸ್ಗಳು, ನನಗೆ ರಿಂಗ್ಸ್ಗಳಂದರೆ ಸಿಕ್ಕಾಪಟ್ಟೆ ಇಷ್ಟ. ಮುಗ್ಬಟ್ಗಳು ಇಷ್ಟ. ಎರಡೂ ಇದರಲ್ಲಿ ಹಾಕ್ಕೊಂಡು ಇಟ್ಕೋಬೋದು. ತುಂಬಾ ಚೆನ್ನಾಗಿದೆ. ಹಾಗೆ ಊರಿಗೆ ಹೋಗಿದ್ದೆ. ಫ್ರೈಡೇನೇ ಬಂದ್ಬಿಡೋಣ ಕಾರ್ಯ ಮುಗಿಸ್ಕೊಂಡು ಅಂತ ಹೋಗಿದ್ವಿ. ಬಟ್ ಬರೋಕ್ಕಾಗಿಲ್ಲ. ಪ್ರಣಿ ಮತ್ತು ನಮ್ಮ ಮನೆಯವರು ಬೇಗ ಬಂದುಬಿಟ್ಟಿದ್ರು ಮುಗಿಸ್ಕೊಂಡು. ನಾನು ಸಂಡೇ ಬಂದೆ. ಬರಬೇಕಾದ್ರೆ ಈ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದು. ತಿಂಡಿ ತಿನ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ತಿಂತಾಯಿದ್ವಿ. ಬಿಸಿಬೇಳೆಭಾತು ಹೋಟೆಲಲ್ಲಿ, ಯಾವ ಹೋಟೆಲಲ್ಲೂ ನಂಗೆ ಇಷ್ಟನೇ ಆಗೋಲ್ಲ. ನಮ್ಮ ಮನೇಲಿ ಮಾಡೋ ಥರ ಅನಿಸೋದೇ ಇಲ್ಲ. ಸ್ವಲ್ಪ ತಿಂದೆ, ಸ್ವಲ್ಪ ಬಿಟ್ಬಿಟ್ಟೆ. ಯಾವಾಗಲೂ ಬಿಟ್ಬಿಡ್ತಾ ಇರ್ತೀನಿ ಊಟನ. ಇತ್ತೀಚೆಗೆ ಯಾಕೋ ಹೋಟೆಲಲ್ಲಿ ನನಗೆ ಇಷ್ಟನೇ ಆಗೋದಿಲ್ಲ ಅಂತಲೇ ಹೇಳ್ಬೋದು. ಇನ್ನು ಮಕ್ಕಳು ಕರ್ಕೊಂಡು ಹೋಗ್ಬಿಟ್ರೆ ತಿನ್ನೋಕ್ಕೂ ಬಿಡೋಲ್ಲ. ನಮಗೆ ಅಂತ ಒಂದು ಸ್ವಲ್ಪನೂ ಟೈಮ್ ಕೊಡೋಕ್ಕೆ ಆಗೋಲ್ಲ. ಹೊಟ್ಟೆ ತುಂಬ ಊಟ ಮಾಡೋಕ್ಕಾಗಲ್ಲ. ನಮಗೋಸ್ಕರ ರೆಡಿ ಆಗೋಕ್ಕಾಗಲ್ಲ. ಯಾಕಂದರೆ ಎಷ್ಟೊಂದು ಬದಲಾಗ್ಬಿಡ್ತೀವಿ ಅಂದರೆ ಹೆಣ್ಮಕ್ಳು. ಅಷ್ಟೊಂದು ಬದಲಾದಾಗ ಅವ್ರಿಗೆ ಅಂತ ಒಂದು ಖುಷಿ ಟೈಮು ಸಿಗ್ತಾಯಿದೆ, ಅವರು ಎಂಜಾಯ್ ಮಾಡ್ತಿದ್ದಾರೆ ಅಂತ ಅಂದರೆ ಬಿಡಬೇಕಲ್ವ ಅನ್ನೋದು ನನ್ನ ಅಭಿಪ್ರಾಯ. ಮುಂಚೆ ಎಲ್ಲ ನಮ್ಗೆ ಇಷ್ಟ ಬಂದಂಗೆ ಒಂದೊಂದು ಗಂಟೆ ಆದರೂ ನಮ್ಮ ಕೇರ್ನ ನಾವು ಮಾಡ್ಕೋತಾ ಇರ್ತೀವಿ. ಕನ್ನಡಿ ಮುಂದೆನೇ ನಿಂತಿರ್ತೀವಿ 1 ಅವರ್ 1.5 ಅವರ್ ಆದರೂ. ಈಗ 10 ನಿಮಿಷಕ್ಕೆ ಸ್ನಾನ ಮಾಡಿ ತಲೆ ಬಚ್ಕೊಳ್ಳೋಕ್ಕೂ ಟೈಮ್ ಇಲ್ಲ. ಅಂಥದ್ರಲ್ಲಿ ಅಷ್ಟು ಹೆಣ್ಮಕ್ಳು ಮಕ್ಳಿಗೋಸ್ಕರ, ಮನೆಗೋಸ್ಕರ ದುಡಿತಿದ್ದಾರೆ ಅಂದರೆ ಒಂದಷ್ಟು ಹೊತ್ತು ಖುಷಿ ಪಡೋದ್ರಲ್ಲಿ ಏನೂ ತಪ್ಪಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಅದಕ್ಕೆ ಈ ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಂಡಿದ್ದೆ. ಬರೋಷ್ಟರಲ್ಲಿ ಎಲ್ಲರೂ ರಂಗೋಲಿ ಹಾಕಿ ಈ ಥರ ರೆಡಿ ಮಾಡ್ತಾಯಿದ್ರು ಗಣೇಶನ ಬಿಡೋಕ್ಕೆ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಇದನ್ನೆಲ್ಲ ಮಿಸ್ ಮಾಡ್ಕೊಂಡಲ್ಲ ಅಂತಲೂ ಅನ್ನಿಸ್ತಿತ್ತು. ಹುಡುಗರೆಲ್ಲ ಫುಲ್ಲು ಎಂಜಾಯ್ ಮಾಡ್ತಾಯಿದ್ದಾರೆ. ನಮ್ಮ ಮನೆಯವರು ಪರಿನ ಎತ್ಕೊಂಡು ಅವ್ರನ್ನೂ ತೋರಿಸ್ತಾಯಿದ್ರು. ತುಂಬ ಖುಷಿ ಆಯಿತು ಅಂತಲೇ ಹೇಳ್ಬೋದು.
ಎಲ್ಲರ ಮುಖದಲ್ಲೂ ಖುಷಿ, ತುಂಬಾ ಎಂಜಾಯ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ನಮ್ಮ ರೋಡಲ್ಲಿ ಯಾವಾಗಲೂ ಹಬ್ಬದ ದಿನ ಕೂರಿಸ್ಬಿಟ್ಟು ಒಂದಿನ ಬಿಟ್ಬಿಡೋರು. ನಮ್ಮ ಮಂಚಕ್ಕನ ಡ್ಯಾನ್ಸ್ ನೋಡಿ ಫುಲ್ಲು ಎಲ್ಲರೂ ನಗಾಡ್ತಾಯಿದ್ರು. ಎಲ್ಲರಿಗೂ ಆಸೆ ಇರುತ್ತೆ, ಬಟ್ ಯಾರಿಗೂ ಅವಕಾಶ ಸಿಗಲ್ಲ ಅಷ್ಟೇ. ಕೆಲವೊಬ್ರಿಗೆ ಇಷ್ಟನೇ ಆಗಲ್ಲ ಮಾಡೋಕ್ಕೆ, ಅಂಥವ್ರಿಗೇನು ಬೇಡ. ಮಾಡೋಕ್ಕೆ ಇಷ್ಟ ಇರೋರಿಗೆ ನಿಮ್ಮ ಮನೆಯಲ್ಲಿ ಪರ್ಮಿಷನ್ ಕೊಟ್ಬಿಡಿ ಒಂದು ಸ್ವಲ್ಪ ಹೊತ್ತು, ಅವರೂ ಖುಷಿ ಪಡಲಿ. ಜೀವನ ತುಂಬ ದೊಡ್ಡದು, ಜೀವ ತುಂಬ ಚಿಕ್ಕದು. ಅವತ್ತಿನ ಡೇನ ಎಂಜಾಯ್ ಮಾಡೋಕ್ಕೆ ಬಿಟ್ಬಿಡಿ ಅಂತ ನಾನು ಹೇಳ್ತೀನಿ. ಅದು ತಪ್ಪೋ ಸರಿನಾ ನಿಮ್ಮ ಅಭಿಪ್ರಾಯ. ಎಲ್ಲರ ಅಭಿಪ್ರಾಯವನ್ನು ಒಂದೇ ಥರ ಇರಲ್ಲ, ಒಬ್ಬೊಬ್ರದ್ದು ಒಂದೊಂದು ಥರ ಇರುತ್ತೆ. ನಿಮ್ಮ ಅಭಿಪ್ರಾಯನೂ ತಿಳಿಸಿ.
ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು. ವಿಡಿಯೋ ಇಷ್ಟ ಆದರೆ ಲೈಕ್ ಕಮೆಂಟ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಒಂದು